Hello. Welcome back to our YouTube channel. Welcome back. ಸೊ ಇವತ್ತು ಶನಿವಾರ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ನಮ್ಮನೆ ದೇವಸ್ಥಾನ ನಮ್ಮನೆ ದೇವ್ರಿಗೆ ಹೋಗ್ತಾ ಇದೀವಿ. ನಮ್ಮನೆ ದೇವ್ರು ಎಲ್ಲಿರೋದು ಅಂತ ಅಂದ್ರೆ ಆಂಧ್ರ ಕರ್ನಾಟಕ ಬಾರ್ಡರ್. ವೆಲ್ಕಮ್ ಟು ಆಂಧ್ರ ಅಂತ ಇರುತ್ತೆ, ಬಟ್ ಒಳಗೆ ಹೋಗಲ್ಲ, ಹಂಗೆ ರೈಟು ಬೆಟ್ಟ, ಕಾಲ್ದಾರಿ, ರೋಡ್ ಇರಲ್ಲ, ಸ್ಟೆಪ್ಸ್ ಇರಲ್ಲ, ಏನೂ ಇಲ್ಲ. ಹೋಗಿ ನಾನ್ ಬಂದು ಒಂದ್ 3-4 years ಆಗಿದ್ಯಾನೋ ಅಂಜಾರಿ ಮೇ ಬಿ. ಅಂದ್ರೆ ನಾವ್ ಇಟಲಿಯಲ್ಲಿ ಇರ್ತಾ ಇದ್ವಲ್ಲ, ಅದು ಫಸ್ಟ್ ಇಲ್ಲಿದ್ದಾಗ ನಾವ್ ಎವ್ರಿ ಇಯರ್ ಒಂದ್ಸಲ ಆದ್ರೂ ಹೋಗ್ತಾ ಇದ್ವಿ. ಸೊ ಫಸ್ಟ್ ಟೈಮು ನಾನು ಸುಹಾಸ್ನ ಕರ್ಕೊಂಡು ಹೋಗ್ತಾ ಇರೋದು ದೇವಸ್ಥಾನಕ್ಕೆ, ತೋರ್ಸೋಣ ಅಂತ. ಸೊ ಚೆನ್ನಾಗಿ ರೆಡಿ ಆಗಿದ್ದಾನೆ ಇರಿ. ಸೊ ಇವತ್ತು ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ನಮ್ ಫ್ಯಾಮಿಲಿ ಅವ್ರನ್ನ, ಆಯ್ತಾ? ನೋಡಿ, ಇವ್ನು ನನ್ನ ತಮ್ಮ, ನನ್ನ ಚಿಕ್ಕ ತಮ್ಮ ಮೂಗ. ಮೂಗ ಅಲ್ಲ ಅವನು, ನೀವು ಆನ್ ಮಾಡಿದ್ರೆ ನಾನು ಏನು ಮಾತಾಡಲ್ಲ ಅಂತ ಇದ್ದಾನೆ, ಅದಕ್ಕೆ ಆಡ್ಕೋತಾ ಇರೋದು ಅಷ್ಟೇ. ಅವನು ಬರೀ ಎಕ್ಸ್ಪ್ರೆಷನ್ಸ್ ಕೊಡ್ತಾನಂತ, ಏನು ಮಾತಾಡಲ್ಲ ಅಂತ. ಸೊ ಮಧ್ಯದಲ್ಲಿರೋದು ಏನ್ ನೋಡಿ, ಸೊ ಮಧ್ಯದಲ್ಲಿರೋದು ನನ್ನ ನೀಸ್ ಸಿರಿ ಸಾನ್ವಿತಾ, ಅಂಡ್ ನನ್ನ ತಮ್ಮನ ಹೆಸರು ಅಂಜನ್. ಈ ಸೈಡ್ ಇರೋದು ನಮ್ಮ ಅಕ್ಕ. ಅಲ್ಲಿ ಮಗು ಕಾಣಿಸ್ತಾ ಇದೆ, ಮಗು ತೋರಿಸಿ. ನಮ್ಮ ಮಗು ಚಿನ್ನಿ ಮಿನ್ನಿ ಮಗು. ಹಾಯ್ ಮಾಡು ಬಂಗಾರಿ, ಬಂಗಾರಿ ಹಾಯ್ ಮಾಡು. ಹಾಯ್ ಮೀಮಿ. ವೀರು, ಜಿಶು. ಈ ಇರೋ ಬರೋ ಹೆಸರೆಲ್ಲ ಕರೀತಾ ಇದೀವಿ ನಮ್ಮ ಮಗುಗೆ. ಸೊ ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇರೋದು 17 ಜನ, 3 ಕಾರಲ್ಲಿ ಹೋಗ್ತಾ ಇದೀವಿ. ಸೊ ಈ ಕಾರಲ್ಲಿ ನಾವ್ ಇಷ್ಟು ಜನ ಇದೀವಿ, ಇನ್ನ 2 ಕಾರ್ 19, ಸಾರಿ, ಅಂದ್ರೆ 2 ಚಿಕ್ಕ ಮಕ್ಳು ಸೇರಿ, ಮೀನು ಸೇರಿ ಇನ್ನೊಂದು ಮಗು ಇದೆ. ಸೊ ಆ ಮಗು ಸೇರಿ 19 ಜನ, ಅವ್ರನ್ನ ಬಿಟ್ರೆ 17 ಜನ, 3 ಕಾರಲ್ಲಿ ಹೋಗ್ತಾ ಇದೀವಿ. ಸೊ ಈ ಕಾರಲ್ಲಿ ಇಷ್ಟು ಜನ ಇದೀವಿ, ಇನ್ನ 2 ಕಾರಲ್ಲಿ ಇನ್ನ ಸ್ವಲ್ಪ ಜನ ಇದ್ದಾರೆ. ಸೊ ನಮ್ಗೆ ದೊಡ್ಡಬಳ್ಳಾಪುರದಿಂದ ಬರಕ್ಕೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ದೂರನೋ 140 ಏನೋ 120 ಏನೋ ಆಗುತ್ತೆ ಆಕ್ಚುಲಿ. ಬಟ್ ಏನೋ ಟಿಫನ್ ಎಲ್ಲೋ ಮಾಡ್ಬೇಕು, ಕ್ರೇಜಿ ಊಟ ಅನ್ಬಿಟ್ಟು 40 ಕಿಲೋಮೀಟರ್ ಸುತ್ತಾಕೊಂಡು ಇವಾಗ ಹೋಗ್ತಾ ಇದೀವಿ. ಸೊ ಏನಾದ್ರು ಹೌದು, ಸಿರಿ ಹತ್ರ ಮೈಕ್ ಐತಾ, ಬಾಯ ಹತ್ರ ಇಟ್ಕೊಮ್ಮ. ನಮ್ ಬಗ್ಗೆ ಏನೋ ಮಾತಾಡ್ತೀನಿ ಅಂದಲ್ಲ, ಮಾತಾಡಿ. ನಿನ್ನೆ ಹೇಳ್ದಲ್ಲ, ಅದು ನೀನು ಇಷ್ಟೊಂದು ಸೈಲೆಂಟ್ ಅಲ್ಲ, ಒರಿಜಿನಲ್ ಹಿಂಗಿರಲ್ಲ. ಕ್ಯಾಮ್ರಾ ಇಟ್ಟಿದ ತಕ್ಷಣ ಬರೀ ಮಾತಾಡ. ನಮ್ ಬಗ್ಗೆ ಹೇಳಮ್ಮ. ನಾವ್ ಹೇಳ್ಕೊಟ್ಟಿಲ್ಲ ಕಣೋ. ನಿನ್ನೆ ನಾವು ಆಕ್ಚುಲಿ ಹೇಳಿದ್ವಿ, ಆಯ್ತಾ, ವ್ಲಾಗ್ ಮಾಡ್ತೀವಿ ಸಿರಿ, ನಮ್ ಬಗ್ಗೆ ಏನ್ ಹೇಳ್ತೀಯ ಅಂತ ಅಂದ್ರೆ ಇದನ್ನ ಹೇಳ್ತೀನಿ ಅಂತ ಹೇಳಿದ್ಲು. ಕೇರ್ ಮಾಡ್ತೀರಾ, ಲವ್ ಮಾಡ್ತೀರಾ ಅಂತ. ನೀನ್ ಮಾತಾಡುವಾಗ ಮೈಕ್ ಇಟ್ಕೊ ಅಂಜಾರಿ. ಇಷ್ಟೊಂದೆಲ್ಲ ಒಳ್ಳೇದು ಹೇಳಲ್ಲ ಸಿರಿ ಅವರು. ಸುಮ್ಮನೆ ಇರೋ, ನಾವೇನ್ ಚೆನ್ನಾಗಿ ನೋಡ್ಕೊತೀವಿ. ಸೊ ಹೇಳ, ನೀನ್ ಹೇಳ ನಮ್ ಬಗ್ಗೆ, ನೀನ್ ಹೇಳ ಅಂಜಾರಿ. ಚೆನ್ನಾಗಿ ನೋಡ್ಕೊಂಡಿದ್ದಾಳೆ, ಅವಾಗ ಕೇಳ್ದಾಗೆಲ್ಲ ಆಮೇಲೆ ಇನ್ನೊಂದ್ ಏನ್ ಗೊತ್ತಾ, ಅವ್ನ್ ನನಗ್ ಮೆಸೇಜ್ ಮಾಡದೆ ನನಗೆ ಇಷ್ಟ ಹಾಕು ಅಂತ. ಅಲ್ಲಿವರೆಗೂ ಮೆಸೇಜ್ ಏನು ಇರಲ್ಲ, ನೀನ್ ಹೆಂಗಿದ್ಯಾ, ಏನಿದೆ, ಏನಿಲ್ಲ, ಮುಚ್ಚ ಮನ್ಸಲ್ಲಿ ಇರ್ಬೇಕು ಅವೆಲ್ಲ. ಮೆಸೇಜ್ ಮಾಡಿ ನನಗಿಷ್ಟು ಬೇಕು, ಅರ್ಜೆಂಟ್ ಅನ್ನೋದು ಮಾತ್ರ ವರ್ಡ್ ಯಾವಾಗ್ಲೂ ಇರುತ್ತೆ, ಎಲ್ಲದಕ್ಕೂ ಇರುತ್ತೆ. ತಮ್ಮನ ಬಾಂಧವ್ಯ ಅಂದ್ರೆ ಮನ್ಸಲ್ಲಿ ಇರ್ಬೇಕು, ಅದು ಮನ್ಸಲ್ಲಿದೆ. ಏನ್ ಸ್ವೀಟ್ ಆಗಿ ಮಾತಾಡ್ತಾ ಇದ್ವಿ ಅಂಜು. ಇರು ಒಂದ್ ನಿಮಿಷ, ಇರು ನಿಮ್ಮನ್ನೆಲ್ಲ. ಹೊಟ್ಟೆ ತುಂಬಾಯ್ತು, ನಾ ಜಾಸ್ತಿ ಐತ್ ನೀರು. ಸಾಕೂಡ ಓಕೆ, ಸ್ಮೈಲ್ ಮಾಡಿ. ಮಾಡ್ದಾ? ಸೊ ಇವಾಗ ನಾನು ಕೊಬ್ಬರಿ ತಿಂತಾ ಇದ್ದೀನಿ, ಡಿ ಹಿಲ್ಸ್ ಹತ್ರ. ಕೊಬ್ಬರಿ ಅಲ್ಲ, ಅದು ಗಂಜಿ. ಸೊ ಇವಾಗ ನಾವು ಹೋಗ್ತಾ ಇದೀವಿ, ಇವಾಗ ನಾವು ಡಿ ಹಿಲ್ಸ್, ದೇವರಾಯನ ದುರ್ಗ ಹತ್ರ ಬಿಟ್ಟು ಬಂದ್ವಿ ಮುಂದಕ್ಕೆ. ಬಿಟ್ಟು ಬಂದಿದೀವಿ. ಸೊ ಇವಾಗ ಪಾವಗಾಡಗ್ ಹೋಗ್ಬೇಕು. ಪಾವಗಾಡ ರೋಡ್ ಅಲ್ಲ,
ಚಂದ್ರಬಾವಿ ಹೋಗಲ್ಲ. ಹಾ ಚಂದ್ರಬಾವಿ ಹತ್ರ ಚಂದ್ರಬಾವಿ ಹತ್ರ ಹೋಗ್ತೀವಂತೆ. ಮೇ ಬಿ ಒಂದು ಅರೌಂಡ್ 80 ಕಿಲೋಮೀಟರ್ಸ್ ಏನೋ. ಸೊ ಅರೌಂಡ್ ದಾಬಸ್ಪೇಟೆಯಿಂದ 80 ಕಿಲೋಮೀಟರ್ಸ್ ಅಂತ ಅಂದ್ರು. ದಾಬಸ್ಪೇಟೆಯಿಂದ 80 ಕಿಲೋಮೀಟರ್ಸ್ ಅಂತ ಅಂದ್ರು. ಅಲ್ಲಿಂದ ನಮ್ದು ಅಂದ್ರೆ ತೋರಿಸ್ತೀವಿ ನಮ್ ದೇವಸ್ಥಾನ, ನಮ್ ದೇವ್ರು ಎಲ್ಲ ಹೇಗಿದೆ ಅಂತ. ಟ್ರಕ್ ಮಾಡ್ಕೊಂಡು ಹೋಗ್ಬೇಕಂತೆ ದೇವಸ್ಥಾನಕ್ಕೆ. ಹಾ ಅಂದ್ರೆ ತುಂಬಾ ಏನೋ ತುಂಬಾ ಎಕ್ಸೈಟೆಡ್ ಆಗಿದ್ದಾನೆ ಸುಹಾಸು. ಅಂದ್ರೆ ಸ್ಟೆಪ್ಸ್ ಎಲ್ಲ ಬರೀ ಕಾಲ್ ದಾರಿಯಲ್ಲಿ ಹೋಗ್ಬೇಕು. ಅದೇಳು ಎಷ್ಟು ಗಂಟೆಗೆ ಎದ್ದೇಳ್ಬೇಕು ಮಾತಾಡೋದಲ್ಲ ಅಂಜರಿ, ಅದನ್ನ ಇಟ್ಕೋ. ಹಂಗ್ ಮಾತಾಡುವಾಗ ಬರಲ್ಲ ವೇಸ್ಟ್. ಬೆಳಿಗ್ಗೆ ಎಷ್ಟು ನಾನು ಸ್ಪಾಂಟೇನಿಯಸ್ ಗೊತ್ತಿಲ್ಲ, ಕಟ್ ಮಾಡು. ಇಲ್ಲ ಹೇಳು, ಪರವಾಗಿಲ್ಲ, ಏನ್ ಹೇಳು, ಏನಾಗಲ್ಲ. ಹಿಂಗೆ ಎಷ್ಟು 7 o'clock ಬಿಡೋಣ ಅಂತ ಅಂದ್ರು. ಬಟ್ ಮನೆ ಬಿಟ್ಟಿದ್ದೆ 9 ಗಂಟೆ ಆಯ್ತು. ಇದೆಲ್ಲ ನಾರ್ಮಲ್ ನಮ್ ಕಡೆ, ಅಂದ್ರೆ ನಮ್ ಕಡೆ ನಾರ್ಮಲ್. 1 hour ಲೇಟ್ ಆಗುತ್ತೆ. 11 o'clock ಟ್ರೆಕ್ ಮಾಡಿ ಮೇಲ್ ದೇವಸ್ಥಾನ ಹತ್ರ ಇರೋಣ ಅಂತ ಇದ್ದಿದ್ದು. ಇನ್ನ 11 o'clock ಇನ್ನ ಓತಾನೆ ಇದೀವಿ. ಹೋಗ್ತಾ ಇದೀವಿ. 1 ಗಂಟೆಗೆ ರೀಚ್ ಆಗ್ತೀವಿ ಅಂತ ಅನ್ಸುತ್ತೆ. ಬಿಸಿಲಲ್ಲಿ ನಾವು ಬೆಟ್ಟ ಹತ್ತಬೇಕು. ಇಷ್ಟೊತ್ತಿಗೆ ಇಳಿಬೇಕಾಗಿತ್ತು. ಅಟ್ಲೀಸ್ಟ್ ಮೇಲ ತನಕ ರೀಚ್ ಆದ್ರೂ ಆಗ್ಬೇಕಾಗಿತ್ತು. ಹೌದು, ಬಟ್ ಏನು ಮಾಡಕ್ ಆಗಲ್ಲ. ಇವಾಗ ಹೋಗ್ತಾ ಇದೀವಿ, ನಮ್ಮ ಮಕ್ಳನ್ನೆಲ್ಲ ಎತ್ಕೊಂಡು ಹೋಗ್ಬೇಕು. ಫಸ್ಟ್ ಟೈಮ್ ಮಗು ಇಬ್ರು, ಫಸ್ಟ್ ಟೈಮ್ ಇಬ್ರು ಮಕ್ಳು ಬರ್ತಾ ಇರೋದು ನಮ್ ಜೊತೆಗೆ. ಸೊ ಅವ್ರನ್ನೆಲ್ಲ ಎತ್ಕೊಂಡು ಹೋಗ್ಬೇಕು. ಆಮೇಲೆ ಇನ್ನೊಂದ್ ಏನ್ ಹೇಳ್ಬೇಕು ಅಂತ ಅಂದ್ರೆ, ನ್ಯೂ ಇಯರ್ ತುಂಬಾ ಚೆನ್ನಾಗಿ ಇತ್ತು ನಮ್ದು. ತುಂಬಾ ಸಖತ್ತಾಗಿ ಸೆಲೆಬ್ರೇಟ್ ಮಾಡಿದೀವಿ. ಸೊ ನೀವ್ ಹೇಗ್ ಮಾಡಿದೀರಾ ಸೆಲೆಬ್ರೇಷನ್ಸ್ ಅಂತ ಪ್ಲೀಸ್ ಕಮೆಂಟ್ಸ್ ಅಲ್ಲಿ ಹೇಳಿ. ಆಮೇಲೆ ನಿಮ್ಗೆ ನನ್ನ ವಾಯ್ಸ್ ಕೂಡ ಗೊತ್ತಾಗ್ತಾ ಇರ್ಬೇಕು. ನನ್ನ ವಾಯ್ಸ್ ಹೋಗಿದೆ. ನನ್ ಬಾಡಿಯಲ್ಲಿ ಯಾವುದೇ ಎನರ್ಜಿ ಇಲ್ಲ, ಉಳ್ದಿಲ್ಲ. ಯಾವ್ದೇ ಎನರ್ಜಿ ಉಳ್ದಿಲ್ಲ. ನಾನು ಬೆಳಗ್ಗೆ ನಿನ್ನೆಯಿಂದ B ಕಾಂಪ್ಲೆಕ್ಸ್ ಮಾತ್ರೆ ಕುಡಿತಾ ಇದ್ದೀನಿ. ಬಾಡಿ ಹೀಟ್ ಆಗೋಗಿದೆ. ನಾನು ತುಂಬಾ ಹಾಟ್ ಆಗಿದ್ದೀನಿ. ಸೊ ಇವಾಗ ನಾವು ಹೋಗ್ತಾ ಇದೀವಿ. ನೆಕ್ಸ್ಟ್ ಸ್ಟಾಪ್ ನಾವು ಬೆಟ್ಟದ ಕೆಳಗೆ ಇರೋದನ್ನ, ಅಲ್ಲ ಬೆಟ್ಟದ ಕೆಳಗೆ ಹೋಗಿದ ತಕ್ಷಣ ಬರ್ತೀವಿ. ಪ್ಲಾನ್ ಜಾಸ್ತಿ ಇತ್ತು ಕೆಳಗೆ ಏನೇನೋ ಇದು ತಿನ್ನೋಣ ಅಂತ. ಬಟ್ ಎಲ್ಲ ಏನೋ ಇನ್ನ ಡೌಟ್ ಅಲ್ಲಿ ಇದೆ, ನೋಡೋಣ. ಅಂದ್ರೆ ಪ್ಲಾನ್ಸ್ ಏನು ಅಂತ ಅಂದ್ರೆ, ಕೆಳಗೆ ಚಿಕನ್ ಏನಾದ್ರು ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ವಿ. ಬಟ್ ಇವಾಗ ಲೇಟ್ ಆಗಿದೆ. ಅದೆಲ್ಲ ಎಕ್ಸಿಕ್ಯೂಟ್ ಮಾಡಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಹಂಗೆಲ್ಲ ಪ್ಲಾನ್ಸ್ ಇತ್ತಾ? ಹೌದು, ಇತ್ತು. ನನಗೆ ಇಲ್ಲೇ ಗೊತ್ತಾಗಿದ್ದು ಕಣೋ, ಮುಂಚೆ ಗೊತ್ತಿರ್ಲಿಲ್ಲ. ಅಲ್ಲಿ ಮಾತಾಡಲೇ ಸೌದೆಗಳೆಲ್ಲ ಹುಡುಕಿ ತಗೊಂಬಂದ್ ಹಾಕಿ ಮಾಡೋದು. ಅದಕ್ಕೇನು? ಓಕೆ, ಮಾಡೋಣ. ನಿಮ್ಗೋಸ್ಕರ ಮಾಡ್ತಿದೀವಿ ನಿಮ್ಗೋಸ್ಕರ ಮಾಡ್ತಿದೀವಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ನಿಮ್ಗೋಸ್ಕರ ಮಾಡ್ತಾ ಇದೀವಿ. ಗಂಟೆ ನೋಡಿ. ಹಿಂದೆ ಗಂಟೆ ಐತಲ್ಲ, ಅದು ತೋರ್ಸ್ಕೊಡು ಸೀರೆ. ಅದು ತೋರಿಸ್ತೀನಿ. ಗಂಟೆ ತಗೊಂಡ್ಬಂದಿದ್ದೀನಿ, ಅದು ನೋಡಿರಿ. ನಂಗ ಸ್ವಲ್ಪ ಅಣ್ಣ ಚೆನ್ನಾಗಿ ಬಂದಿದ್ದೀವಿ. ಇವಾಗ ಎಳ್ನೀರು ಕುಡ್ದಿದ್ದಾಯ್ತು. ಎಲ್ಲ ಆಂಧ್ರ ಪ್ರದೇಶ. ಅಲ್ಲಿದೆ ನೋಡಲ್ಲಿದೆ. ವೆಲ್ಕಮ್ ಟು ಆಂಧ್ರ ಪ್ರದೇಶ್ ಅಂತ ಇದೆ. ನಾವು ಒಳಗೋಗಲ್ಲ, ಹೀಗೆ ರೈಟ್ ತಗೋತೀವಿ. ಆಂಧ್ರ ಟಚ್ ಮಾಡಲ್ಲ, ಹೋಗಲ್ಲ. ಬಟ್ ಬೆಟ್ಟ ಇರೋದು ಆಂಧ್ರಕ್ಕೇನೆ. ಹತ್ತದಿವಲ್ಲ, ಸ್ವಲ್ಪ ರೈಟ್ ಹೋಗಿ ಇಲ್ಲಿ ಸ್ಕ್ರಾಚ್ ಆಗುತ್ತೆ. ಹತ್ತದು ಇದೆ ಎಲ್ಲೋ ಇದೆ ನಮ್ಮ ಬೆಟ್ಟ. ಫುಲ್ ಕೆಳಗೋ ಹಿಂಗೆ ಎದ್ದೊಳ್ಬೇಕು ನಿಧಾನಕ್ಕೆ. ಇಲ್ಲೆಲ್ಲ ಮೈನಿಂಗ್ ಮಾಡ್ತಾ ಇದ್ರು, ಈಗ್ಲೂ ಮಾಡ್ತಾ ಇದ್ದಾರಾ? ಇಲ್ಲ ನಿಲ್ಸಿದ್ದಾರೆ ಅಂತೆ. ಫುಲ್ಲು ಮೈನಿಂಗ್ ನಡೀತಾ ಇತ್ತು ಅವಾಗ. ಅವರೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೋಗ್ತಾ ಇದೀವಿ ಇವಾಗ. ಹುಷಾರು, ಬೇಲಿ ಗಿಡ ಇದು ಚುಚ್ಚುತ್ತೆ. ಸೊ ಹಿಂಗಿದೆ ನಾವು ಹೋಗೋ ದಾರಿ. ಮಗುನ್ ದೇವ್ರ ದರ್ಶನ ಮಾಡಿಸ್ತಾರ ನೀವು. ಅಯ್ಯೋ, ಹೆಂಗೆ ಸ್ಟಾರ್ಟಿಂಗಲ್ಲೇ? ಸೊ ನಾವು ಬೆಟ್ಟ ಹತ್ತೋದು ಸ್ಟಾರ್ಟ್ ಆಗಿದೆ.
ಇವಾಗ ಟೈಮ್ ಬಂದು 1:20 ಅನ್ಸುತ್ತಲ್ಲೇನೋ. ಸುಡು ಬಿಸಿಲಿನಲ್ಲಿ 1:15 1:20 ಆಗಿದೆ. ಸಿಕ್ಕಾಬಟ್ಟೆ ಬಿಸಿಲು. ಸೊ ನಾನು ಹಿಂಗೆ ಆಗಿದ್ದೀನಿ. ಎಲ್ಲರೂ ಮುಂದೆ ಹೋಗ್ತಾ ಇದ್ದಾರೆ, ಕಾಣಿಸ್ತಾ ಇರ್ಬೋದು. ಅಲ್ಲೊಂದು ಸ್ವಲ್ಪ ಜನ ಹೋಗ್ತಾ ಇದ್ದಾರೆ, ಹಿಂದೆನೂ ಬರ್ತಾ ಇದ್ದಾರೆ, ಅವ್ರು ಕಾಣಿಸ್ತಾ ಇಲ್ಲ. ಸೊ ಹೋಗ್ತಾ ಇರೋದು ಮೇಲಕ್ಕೆ ಒಂದು ಅರೌಂಡ್ 2 ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ. ಬಟ್ ಏನು ಅಂತ ಅಂದರೆ ದಾರಿ ಇಲ್ಲ. ಸುಹಾಸ್ಗೆ ಹೂವು ಕೊಟ್ಟಿದ್ದಾರೆ ಲಗೇಜು. ನಾನು ಬಾಟಲು 2 ಆರೆಂಜು, ಇದು ಸ್ಪ್ರೇ, ಮೂವ್ ಸ್ಪ್ರೇ. ಏನಾದ್ರು ಹುಡುಕಿದ್ರೆ ಆಗಲಿಲ್ಲ ಅಂದರೆ ಹೊಡ್ಕೊಳಕ್ಕೆ. ಬೆಟ್ಟ ತೋರಿಸ್ತೀನಿ ರೀ. ಯಾವ ಶಾಲೆ ನಮ್ಮ ಬೆಟ್ಟ ಅದ ಇದೆ. ಹಾಂ ದೇವಸ್ಥಾನ ಇದೆ. ಇವಾಗ ಮೇಲಕ್ಕೆ ಹೋಗ್ಬೇಕು ನಾವು ದೇವಸ್ಥಾನಕ್ಕೆ. ದಾರಿ ತಪ್ಪೋಗಿದೆ. ಹೇಳು, ತೋರ್ಸೋರ್ನೆಲ್ಲ. ದಾರಿ ತಪ್ಪೋಗಿದೆ. ದಾರಿ ತಪ್ಪೋಗಿದ್ದೀವಿ. ಕಾಡು ಮಧ್ಯ ಮುಳ್ಳು ಮಧ್ಯೆ ಬಂದ್ಬಿಟ್ಟು ಕಾಲೆಲ್ಲ ಚುಚ್ಚಾಗ್ತೈತೆ. ಮುಳುಗುಳು ಮಧ್ಯೆ ಸಿಗಾಕೊಂಬಿಟ್ಟವ್ರೆ. ಮುಂದಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ಹಿಂದಕ್ಕೆ ಬರೋಕ್ಕಾಗ್ತಾ ಇಲ್ಲ. ಇವನ್ ನೋಡಿದ್ರೆ ಇದೇ ರೋಡಲ್ಲ, ಆ ಕಡೆ ಹೋಗ್ಬೇಕು ರೋಡು ಅಂತ ಗೂಗಲ್ ಮ್ಯಾಪ್ಸ್ ಹಾಕ್ತೀನಿ ಅನ್ನಲ್ಲ ಅವನು. ಅವ್ನು ಚಿಂತೆ ನೋಡ್ದೇನೋ 2:25 ಊಟನೇ ಮಾಡಿಲ್ಲ ಅಂತ. ಮಾಮ ಚಿನ್ನಮ್ಮ ಇಲ್ಲೂ ಎಲ್ಲ ಸೊ ಬಂದ್ವಿ ಮೇಲೆ. 1:40 ಬರ್ತೀವಿ ಅಂತ ಹೇಳಿದ್ರು ನಮ್ಮಣ್ಣ. ನಾವು ಬಂದಿದ್ದು 2:20. ದಾರಿ ಎಲ್ಲ ಮಿಸ್ ಆಗಿ ಮುಳ್ಳುಗಳೆಲ್ಲ ಚುಚ್ಕೊಂಡು ಬಂದಿದ್ದೀವಿ. ಸಾಕಾಯ್ತು. ಆಮೇಲೆ ನಮ್ಮ ಅಕ್ಕನ ಮೊಬೈಲ್ ಬೇರೆ ಕಳೆದೋಗಿತ್ತು ಮಧ್ಯದಲ್ಲಿ. ಮತ್ತೆ ಅದು ನೋಡ್ಕೊಂಬರೋದು ಒಂದು ಟಾಸ್ಕು. ಹೆಂಗನ್ಸ್ತು ನೋಡ, ಈ ಥರ ಹೋಗಿರ್ಲಿಲ್ಲ ಅಲ್ಲೇನೋ ನೀನು ಯಾವ್ದು ಇಲ್ಲ. ಈ ಥರ ಯಾರು ಎಕ್ಸ್ಪೀರಿಯನ್ಸ್ ಮಾಡಿರಲ್ಲ. ಇಲ್ಲಿ ನೋಡಿ, ಇದು ಹುಲಿ ಮನೆ. ಕರಡಿ ಮನೆ. ಅದು ಯಾಕೆ ಹಿಂದೆನಾ ಶೂಸ್ ಹಾಕೊಂಡು ಹೋಗ್ಬೇಕು ರೂಢಿ. ಹಿಂದೆ ಇವಾಗ ಕಲ್ಯಾಣಿ ಇದೆ. ಇವಾಗ ದೇವಸ್ಥಾನ ತೋರಿಸ್ತೀನಿ ರೀ. ಪಕ್ಕದ್ರಿಂದ ಹೀಗೆ ಹೋಗ್ಬೇಕು. ಹೀಗೆ ಹೋದ್ರೆ ಹಿಂದೆ ಕಲ್ಯಾಣಿ ಸಿಗುತ್ತೆ. ಹೋಗೋಣ. ರೌಂಡ್ ಬರ್ತೀನಿ ಅಂತಲ್ಲ ಎಲ್ಲಿ ಹೋಗ್ತೀನಿ. ಹಾಂ ಸೊ ಈಗ ಹೋಗ್ಬೇಕು ಒಳಗೆ. ತುಂಬ ಹಳೆಯ ದೇವಸ್ಥಾನ ಇದು. ಎಲ್ಲಿಗ ಏನಕ್ಕೆ ಸೊ ಇವಾಗ ಕಲ್ಯಾಣಿ ಹೋಗ್ತಾ ಇದೀವಿ. ಇಲ್ಲೆಲ್ಲ ನೈಟ್ ಯಾರು ಬರಲ್ಲ. ಇಲ್ಲೆಲ್ಲ ಕರಡಿಗಳು ಬರುತ್ತೆ. ಇದೇನಾ ಇಲ್ಲ ಸರಿ, ಕಾಲು ತೊಳ್ಕೊಂಡು ಹೋಗ್ಬೇಕು. ಹುಷಾರು, ಆಳ ಜಾಸ್ತಿ. ಏಯ್ ಸುಹಾಸ್, ಹೋಗ್ಲಿಲ್ಲ ಅಲ್ಲ ಅವನವ್ರಿಗೂ. ಹಾಕೋ ಜೋರ ಹಾಕೋ.
ಸೊ ಇವಾಗ ತೊರೆಯಲ್ಲಿ ಕಾಲೆಲ್ಲ ತೊಳ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ವಾಪಸ್ಸು. ನಾವು ಪೂಜೆಗೆ ಇಲ್ಲಿ ನಾವೇ ತಗೊಬರ್ಬೇಕು. ಪೂಜೆಗೆ ಏನು ಗೊತ್ತಾ, ಇಲ್ಲಿ ವಿಳ್ಯದೆಲೆ ತರಬೇಕು. ನಾವು ತಂದಿರೋ ವಿಳ್ಯದೆಲೆನ ದೇವ್ರಿಗೆ ಅಲಂಕಾರ ಮಾಡ್ತಾರೆ. ಡೂಡಾ, ನಿನ್ ಫೋನ್ ವಾಲ್ಪೇಪರ್ ಇದೆ ನೋಡು, ಆ ತರ ಮಾಡ್ತಾರೆ ವಿಳ್ಯದೆಲೆಯಲ್ಲಿ, ಆಯ್ತಾ? ಸೊ ಇದನ್ನ ನೋಡ್ತಾ ಇರೋರು ಯಾರಿಗಾದ್ರೂ ಇದು ಗೊತ್ತಾ ಅಂತ ಹೇಳಿ. ಗೊತ್ತಿದ್ರೆ ನಾನಂತೂ ಖುಷಿ ಆಗ್ತೀನಿ, ಬಟ್ ಗೊತ್ತಿರಲ್ಲ ಅನ್ಸುತ್ತೆ. ಮಿಡಿಗೇಶಿರ ಅದಾದ್ಮೇಲೆ ಆಂಧ್ರಾಗೆ ಎಂಟ್ರ್ ಆಗೋ ಗೇಟು ಅಲ್ಲಿ ರೈಟ್. ಬಟ್ ಬೆಟ್ಟ ಇರೋದು ಆಂಧ್ರ ಅಲ್ಲೇನೆ, ಅಂದ್ರೆ ಹತ್ತುತ್ತೀವಲ್ಲ, ಹತ್ತದ್ಮೇಲೆ ಆಂಧ್ರಾಗೆ ಬರ್ತೀವಿ. ಸೊ ಇವಾಗ ಪೂಜಾರಿ ಅವರು ಪೂಜೆ ಮಾಡ್ತಾ ಅಂದ್ರೆ ಆಗ್ತಾ ಇದೆ, ಅಲಂಕಾರ ಮಾಡ್ತಾ ಇದಾರೆ. ಅದು ಪೂಜೆ ಮಾಡಿ ಆಮೇಲೆ ನಾವು ಕೆಳಗೆ ಹೋಗೋದು. ಆಮೇಲೆ ನಾನು ಗಂಟೆ ತಂದಿದ್ದೀನಿ. ನಾನು ಅನ್ಕೊಂಡಿದ್ದೆ ಗಂಟೆ ತಗೊಬರ್ತೀನಿ ಅಂತ, ಅದಕ್ಕೆ ನೆನ್ನೆ ಯಲಹಂಕ ತಗೊಂಡು ಕೊಟ್ಟಿದ್ದೀನಿ. ಪೂಜೆ ಮಾಡಿ ಕೇಕ್ ಮಾಡೋಗಿ ನೀನು. ಹೊಡೆದ್ಬಿಡು 3 ಸಲ. ಈ ಕಡೆ ನೋಡೆ ಇಳಿತಾ ಇದೀವಿ. ಟೈಮ್ ಎಷ್ಟು ಗೊತ್ತಾ? ಟೈಮು 4:15. 4:28. ಸೊ ಇವಾಗ ಇಳಿದು ಮನೆಯಿಂದ ಪ್ಯಾಕ್ ಮಾಡ್ಕೊಂಡ್ ಬಂದಿರೋ ಊಟನ ತಿಂದು ಮನೆಗೆ ಹೋಗೋದು ಅಷ್ಟೇ ನಮ್ದು. ಹೆಂಗನ್ಸ್ತು ಬಿಡಿ ನಿಂಗೆ, ಹೇಳೋ ನಿಂದು ಬೆಟ್ಟದ್ದು ಏನ್ ಕಷ್ಟ ಇದೆಯಪ್ಪ ಇದು ಬೆಟ್ಟ. ಹೇಳಿ ಅಂದ್ರೆ ದೇವಸ್ಥಾನಕ್ಕೋಸ್ಕರ ಇಸ್ಕಟ್ಟೆ. ಅಯ್ಯೋ 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 ಅಲ್ಲ ಡ್ಯೂಡಿ. ಅಂದ್ರೆ ಏನು ಅಂದ್ರೆ ಸ್ಟೆಪ್ಸ್ ಇಲ್ಲ, ಒಂದ್ ದಾರಿ ಇಲ್ಲ, ಒಂದ್ ರೂಟ್ ಇಲ್ಲ, ಸುಮ್ಮನೆ ಹೋಗ್ತಾ ಇರೋದು. ನೀವ್ ಮನೆ ದೇವ್ರು ಅಂತ ಅಂದ್ರೆ ನೀವೇ ದಾನ ಮಾಡಿ ಇವೆಲ್ಲ ಮಾಡಿಸ್ಬೇಕು. ಇದಾ ಎಲ್ರು ಮಾಡ್ಬೇಕಲ್ಲ ಡ್ಯೂಡಿ. ಹಾಕ್ಸಿದೀವಲ್ಲ ಪೈಪ್ ಎಲ್ಲ. ಆ ಪೈಪ್ಗಳು ನೀವು ಹಾಕ್ಸಿರೋದು? ಪೈಪ್ಗಳು. ಸೊ ಇವಾಗ ಕೆಳಗೆ ಹೋಗೋಣ. ಏನೇನ್ ಮಾಡ್ಕೊ ಬಂದಿದ್ದೀವಿ ಅಂದ್ರೆ ಚಿತ್ರಾನ್ನ, ಆಮೇಲೆ ಮಶ್ರೂಮ್ ಬಾತ್ ಅನ್ಸುತ್ತೆ. ಕೆಳಗೆ ಹೋಗಿ ತಿನ್ನೋಣ ಬನ್ನಿ. ಸೊ ಗಾಯ್ಸ್, ನಮ್ದು ಇವತ್ತಿಂದು ಎಲ್ಲ ಮುಗೀತು. ನಾವು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯ್ತು, ಊಟ ಮಾಡಿದಾಯ್ತು. ಇಲ್ಲಿ ನಿಂಬೆಹಣ್ಣು ಮರ ಇದೆ, ಪಾಪ ಅಲ್ಲಿ ಕಿತ್ಕೊಳ್ಳಿ ಅಂತ ಅಂದ್ರೆ ಅವ್ರು ಹೇಳಿದ್ದಕ್ಕೆ ಕಿತ್ಕೊಂಡ್ವಿ, ಹಂಗೆ ಕಿತ್ಕೊಳ್ಳಿ ಇಲ್ಲ. ಅವ್ರಿಗೆ ಗೊತ್ತಿವ್ ನಮಗೆ, ಅಂದ್ರೆ ಪ್ರತಿ ವರ್ಷ ಇಲ್ಲಿ ಬರ್ತಾರಲ್ವ, ಅದಕ್ಕೆ ಫ್ರೆಂಡ್ಸ್ ಆಗಿ ಹೋಗಿದಾಗ. ಸೊ ಇವಾಗೆಲ್ಲ ಮುಗೀತು. ಟೈಮ್ ಬಂದು 5:44, 5:45. ಸೊ ಇವಾಗ ಇಲ್ಲಿಂದ 2 hours ಅಲ್ಲ ಬಿಡ ಮನೆಗೆ ಹೋಗೋಕೆ. ಸೊ ಮನೆಗೆ ಹೋಗಿ
ಅಚೀವ್ ಮಾಡೋದು ಅಷ್ಟು ಅಷ್ಟೇ. ಬೇಗ ಮಾಡಲ್ಲ, ಬಟ್ ಹಂಗೆ ಅಷ್ಟೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀವಿ. ಬಾಯ್ ಬಾಯ್. ವಿ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಿಂಗಿಡಿದು ಬಿಡ, ಹಂಗ್ಯಾಕೆ ಹಿಡಿದೆ. ಜಾಸ್ತಿ ಲವ್ ಮಾಡಿ. ಮತ್ತೆ ಇನ್ನೊಂದು ವ್ಲಾಗ ಸಿಗ್ತೀವಿ. ಅಲ್ಲಿವರೆಗೂ ಟಾಟಾ. ಬಾಯ್ ಬಾಯ್.